ఇక్కడ ముందుకు దర్శనం ಮಾಡ್ಕೊಂಡ್ರೆ ಮುಂದಕ್ಕೆ ಬನ್ನಿ ದರ್ಶನ ಆಗಿಲ್ಲ विघ्नेश्वर महाराज की जय। दासपाल वीरेश्वर महाराज की जय। साधु संत शरण महाराज की जय। सर ಇವತ್ತು ಕಾರ್ಯಕ್ರಮಕ್ಕೆ ಆಕರ್ಷಿಸಬೇಕು. ಬೇಗನೆ ಮಹಿಳೆಯರು ಹಾಗೂ ಈ ವಿನಾಯಕ ಕಾಲನಿಯ ಎಲ್ಲಾ ಸಂಪತ್ತನ್ನು ವೇದಿಕೆ ಮೊತ್ತದಲ್ಲಿ ಬಂದು ತಂದುಕೊಳ್ಬೇಕು. ದೀಪೋತ್ಸವದ ಆವರಣದಲ್ಲಿ ಯಾರು ಬೆಳೆಯುವಂತಹ ಒಂದು 4 ಚೇರುಗಳ ತಂದಲ್ಲಿದ್ರಪ್ಪ, ಖಾಲಿ ಚೇರು ಯಾರಾದ್ರು 4 ಚೇರು ತಂದ ಅಲ್ಲಿ ವೇದಿಕೆ ಹತ್ರ ಇದೆ. ಇನ್ನೂ 4 ಜನ ಸೇರೋದಕ್ಕೆ ಅಲ್ಲೇ ಸೈಡ್ सर सब चंद्र सद्गुरु दासपाल वीरेश्वर महाराज की जय। ಮುಂದೆ ಬರ್ರಿ
ಕಾರುಣ್ಯಮಡ ದೇವಗೆ ಸೀತಾರಾಮೇಶ್ವಗೆ ಕರ್ಪೂರಾರುತಿ ಬೆಳಗ್ಗೆ ಕಾರುಣ್ಯಮಡ ದೇವಗೆ ಓಂ ಗೌರಿಪುತ್ರನ ಪರ ಗಣೇಶ್ವರನ ಪರ ಸಂಬೋಧನನ ಪರ ವಿಘ್ನ ವಿನಾಯಕನ ಪರ. ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಗೀತೆಯನ್ನು ಕುಮಾರಿ ಸಾನ್ವಿ ಪ್ರಾರ್ಥನೆ ಗೀತೆ ಆಡಬೇಕು. ಸಾನ್ವಿ ಸಂಗಮೇಶ್ ಇದ್ದರು ಮಾಡಿ ಮೊದಲೇ ಬಾಮ ಸಾನ್ವಿ. ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾತರೋತಂ ಪ್ರವರಂ ಮುನಿನ ಪತಂಜಲಿ ಪ್ರಾಂಜಲಿ ಶಾಂತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮಕ್ಕೆ ಶೋಭೆಯೂ ಸಿಗುತ್ತದೆ ಮತ್ತು ಅದೇ ತರನಾಗಿ ನಿಮ್ಮ ಆರೋಗ್ಯವೂ ಸಹಿತ ವೃದ್ಧಿ ಆಗ್ತದೆ ಅಂತ ಹೇಳಬಹುದು. ಯಾಕಂದ್ರೆ ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಕೈಯಲ್ಲಿರ್ತಕ್ಕಂಥ ಎಲ್ಲಾ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ನರನಾಡಿಗಳಲ್ಲಿ ಆಮ್ಲಜನಕ ಬಿಡುಗಡೆ ಹೊಂದಿ ಎಲ್ಲಾ ದೇಹದ ಭಾಗಗಳಿಗೆ ಹೋಗಲಿಕ್ಕೆ ಸಂಪೂರ್ಣವಾದಂತಹ ಒಂದು ಶಾಖ ಬಿಡುಗಡೆ ಆಗ್ತದೆ. ಅದರ ಉದ್ದೇಶದಿಂದ ಮತ್ತು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಂತಹ ಉದ್ದೇಶದಿಂದ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ದಯವಿಟ್ಟು ಕೂತಿರ್ತಕ್ಕಂಥ ಸ್ಥಳದಲ್ಲಿ ಸ್ಥಳಾವಕಾಶ ಇದ್ರೆ ಬೇರೆಗೆ ಅವಕಾಶ ಮಾಡಿಕೊಡಿ. ಕುರ್ಚಿಗಳು ಮಧ್ಯದಲ್ಲಿ ಖಾಲಿ ಇದ್ರೆ ಅವುಗಳನ್ನು ಎತ್ತಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ. ಯಾಕಂದ್ರೆ ಭಕ್ತರು ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ದಯವಿಟ್ಟು ಮಾತೆಯರಿಗೆ ಅವಕಾಶ ಮಾಡಿಕೊಡಿ. ಈ ಕಡೆ ಬರ್ರಿ, ಮುಂದಕ್ಕೆ ಬರ್ರಿ. ಈ ಕಡೆ ಖಾಲಿ ಅದ ಬರ್ರಿ. ಈರಮಾಯಿ ಸ್ವಲ್ಪ ಅಲ್ಲೆಲ್ಲಿ ತಿರುಗಾಯ್ತು ನೋಡಿ, ಎಲ್ಲೆಲ್ಲಿ ಜಾಗ ಅದ ಬರ್ರಿ. ಸ್ವಲ್ಪ ಮತ್ತೆ ಈ ಕಡೆ ಸ್ವಲ್ಪ ಬರ್ರಿ. ಚಪ್ಪಾಳೆ ಖಾಲಿ ಮಾಡಬೇಕು. ನೀವು ಕೆಳಗೆ ಕೊಡಬೇಕು. ಬಂದಿರ್ತಕ್ಕಂಥ ಹಿರಿಯರಿಗೆ ಕುರ್ಚಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ಈಗ ಸಿದ್ದೇಸ್ವಾಮಿ, ಈ ಹೆಣ್ಮಗಳಿಗೆ ಇಬ್ರು ಹೆಣ್ಮಕ್ಳಾರ, ಇವರಿಬ್ಬರಿಗೆ ಕಟ್ಟಾಸು ಮ್ಯಾಗ ಕಳಿಸ್ತು. ಇಬ್ಬರು ನಿಂದ್ರಿ. ಒಂದ್ ಪ್ಲೇಟ್ ನಲ್ಲಿ ಬೇಬೇಕಾ? ಒಂದ್ ಪ್ಲೇಟ್ ದೀಪೋತ್ಸವ ಅಂತೇಳಿ ಆಯ್ತು. ಇದು ನಮ್ಮದಾದ ಕೂಡ ನೀವು ಹೇಳಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ನಾವೇ ಒಂದು ಪ್ರತಿ ವರ್ಷದೂ ಸಹಿತ ಏಳಿಗೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆಂಬಲ ಇರ್ತದೆ ಮತ್ತು ನಮ್ಮ ಆಶೀರ್ವಾದ ತಮ್ಮ ಒಂದು ಇದರಲ್ಲಿ ಹಾಕಿದ್ದಾರೆ ಅಂತಕ್ಕಂಥದ್ದು ತಮ್ಮಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೀರೇಶ್ವರ ಮಹಾಸ್ವಾಮಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಂತೇಳಿ ಅವರಲ್ಲಿ ಮನವಿ. ರವೀಂದ್ರ ಹೆಸರನ್ನ ಬರೆಸಿ ತಮ್ಮ ದೇಣಿಗೆಯನ್ನು ಸಮರ್ಪಿಸಬೇಕು. 50% ಕೊಟ್ಟರೆ ಅವರೊಬ್ಬರೇ 50%. ಈಗ ಒಂದು ಬಹಳಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದೆ. ಅದರಲ್ಲಿ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಗಣೇಶ್ ಗುಪ್ಪಲಿ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಅವರ ಅಂಗೈಯಲ್ಲಿನ ಕನ್ನಡಿ ಹುಣ್ಣಿಗೆ ಕನ್ನಡಿ ಹಾಕಿ ಅಂತಕ್ಕಂಥ ರೀತಿಯಲ್ಲಿ
ಅವರ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಸಹಿತ ಸ್ನೇಹ ಭಾವದಿಂದ ನೋಡ್ತಾ ಇದ್ದಾರೆ. ಮತ್ತು ನಮ್ಮ ಕಾಲನಿಯಲ್ಲಿ ಈಗ ಅವರು ನಗರಸಭೆ ಮೆಂಬರ್ ಆದ ಮೇಲೆ ಈ ಒಂದು ಮಹಾದ್ವಾರವೂ ಸಹಿತ ಪ್ರಾರಂಭವಾಗ್ತಾ ಇದೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಸಹಿತ ನೀವು ನಾ ಬಿಡಲ್ಲ. ದೇವಸ್ಥಾನದಿಂದ ಹೊರಗಡೆ ಬರಬೇಕು, ಕಾರ್ಯಕ್ರಮದ ಅಲ್ಲಿ ಭಾಗವಹಿಸಬೇಕು, ನಂತರ ದೇವಸ್ಥಾನಕ್ಕೆ ಹೋಗಬೇಕು. ಮಾತೆಯವರೆಲ್ಲ ಹೊರಗಡೆ ಬರಬೇಕು. ಸುರೇಶ್ ಮಾಲಿ ಪಾಟೀಲ್ ಅವರು ಸಹಿತ ಚಿಕ್ಕ ವಯಸ್ಸಿನಲ್ಲಿ ಬಿಜೆಪಿ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕಾಲೋನಿಯಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ದೀಪೋತ್ಸವ ಕಾರ್ಯಕ್ರಮಕ್ಕೆ ತಮ್ಮ ಪಾಲು ಅದಕ್ಕೆ ವೈದ್ಯನಾಥ್ ಅವರ ಸೇವೆ ಖಂಡಿತವಾಗಿಯೂ ಸಹಿತ ನಮ್ಮೆಲ್ಲರಿಗೂ ಸಹಿತ ತಲುಪ್ತಾ ಇದೆ. ಪ್ರತಿದಿನಲೂ ಮಕ್ಕಳ್ಯಾರು ಮಾತಾಡಬಾರ್ದು, ಹೊರಗಡೆ ಬರ್ರಿ, ಎಲ್ಲರೂ ಗುಡಿಗಿದ್ದವರು ಹೊರಗಡೆ ಬರ್ರಿ. ಮಿತ್ರರಾದ ವೈದ್ಯನಾಥ್ ಅವರನ್ನ ಸನ್ಮಾನಿಸುವುದು ಬಹಳ ಖುಷಿ ತರ್ತಕ್ಕಂಥ ವಿಚಾರ. ದಯವಿಟ್ಟು ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡ್ರಿ ಸರ್. ಹಲೋ. ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಶ್ರೀ ವೀರಾಂಜನೇಯ ದೇವಸ್ಥಾನ ಸಮಿತಿ ಚಿರಂಜೀವಿ ನಗರ ವಿನಾಯಕ ಕಾಲೋನಿ ಯಾದಗಿರಿಯಲ್ಲಿ ಪ್ರತಿ ವರ್ಷದ ಪರಂಪರೆಯಂತೆ ಈ ವರ್ಷವೂ ಸಹಿತ ಸಹಸ್ರ ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಹಾಕಿದಾರ. ಅವ್ನು ನಿಮ್ಮವನ್ ಮುಂದೆ ಏನೇ ಇರ್ತಾವ, ಕಡಿಸಿಗಿರ್ತಾವು, ಉದಗಳಿರ್ತಾವು, ಹುಟ್ಟಿರ್ತಾವ ಅಂದ್ರೆ ನಿಮ್ಮವ್ವ ಉದಗಳಿ ಇರ್ತಾನಲ್ಲ, ಆ ಉದಗಳಿ ಒಂದ್ ಹಿಂಗ್ ಹಾಕಂತ ಹಾಕಿದ. ಇದು ಏನಾತು, ರೊಟ್ಟಿರಿ ಉದಗಳಿರಿ ಕಡಿಸಿಗೆ ಆತು ಅಂತ ಹೇಳ. ಅಲ್ಲ ತಮ್ಮ, ಇದು ಮಾಡಿದ್ದೆ ಮಾಡಬೇಡ ಅಂತೇಳಿ ಅದಕ್ಕೆ ನಮ್ ತಾಯಿದರ್ ಗುಂಡುಬಾಂಗಲ, ದೋಸೆ, ವಡ, ಇಡ್ಲಿ ಮಾಡ್ತಿರ್ತೀರೊಮ್ಮೆ. ಹಂಗ ಜಾತ್ರೆ ಕಾರ್ಯಕ್ರಮದೊಳಗ ಬೇರೆ ಮಠಾಧೀಶರ ಅವರ ಸೇವೆ, ಅವರ ಪೂಜ್ಯದ ನುಡಿ, ಅವರ ಲಿಂಗವಾಣಿ, ಅವರ ಪಾವನ ಪಾದೆಯನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಿತಿಯರಿಗೂ ವೇದಿಕೆಯ ಗಣ್ಯಮಾನ್ಯರಿಗೂ ಭಾವದಿಂದ ತಮ್ಮ ಸ್ವಲ್ಪ ಸಮಯದಲ್ಲಿ ಉತ್ತಮವಾದಂತಹ ಒಂದು ಪ್ರಾಸ್ತಾವಿಕ ನುಡಿಯ ಉದ್ದೇಶ ಇಷ್ಟೇ. ಪ್ರತಿ ವರ್ಷವೂ ಸಹಿತ ನಾವು ಏನ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತೀವಿ ಆ ಎಸ್ಟಿಮೇಟ್ಗಿಂತ ಹೆಚ್ಚಿನ ಜನ ಸೇರ್ತಾ ಇದೆ. ಅಂದ್ರೆ ಇವರ ಉದ್ದೇಶ ಅರ್ಥ ಆಗೋದು ನಮಗೇನಂದ್ರೆ, ಪ್ರತಿ ವರ್ಷವೂ ಸಹಿತ ನಮ್ಮ ದೇವಸ್ಥಾನದ ಭಕ್ತರ ಸಂಖ್ಯೆ ಹೆಚ್ಚಿಗಾಗ್ತಾ ಇದೆ, ದೇವಸ್ಥಾನದ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು. ಆದ್ದರಿಂದ 2007ರಲ್ಲಿ ದಯವಿಟ್ಟು ತಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ನಾಗ ಪ್ರತಿಷ್ಠಾಪನೆ ಇದ್ದಲ್ಲಿ ಒಂದು ಆಂಜನೇಯ ಮೂರ್ತಿ ಇತ್ತು. ಆ ಆಂಜನೇಯ ಮೂರ್ತಿ ಇಲ್ಲಿ ನಾವು ಎಲ್ಲಿ ಇಟ್ಟಿವಿ ಅಂದ್ರೆ ಕಂಬ ಇದೆಯಲ್ಲ, ಧ್ವಜಸ್ತಂಭದ ಮುಂದೆ ಇಟ್ಟಿದೆ. ಆ ಮೂರ್ತಿಯನ್ನ ಅಲ್ಲಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ವಿ. ಅಷ್ಟೇ ಸಣ್ಣ ಗಿಡ ಇತ್ತು, ಆ ಗಿಡ ಸುತ್ತ ಹಾಕಿ ಪೂಜೆ ಮಾಡ್ತಾ ಇದ್ವಿ. ನೋಡ್ರಿ, 2007ರಿಂದ ಕೇವಲ 13-12 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಆಗೋಯಿತು. ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ಇದು ಯಾಕೋ ಹೊರಗಡೆ ಇದೆ, ಹಂದಿಗಳೆಲ್ಲ ತಿರುಗಾಡ್ತಾ ಇದಾವೆ, ಕಟ್ಟಿಯಲ್ಲಿ ಏರ್ತಾ ಇದಾವೆ, ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರದಿಂದ ಇಲ್ಲಿರ್ತಕ್ಕಂಥ ಈ ಗ್ರಾಮ, ಈ ಒಂದು ವಿನಾಯಕ ಕಾಲೋನಿಯಲ್ಲಿರ್ತಕ್ಕಂಥ ಎಲ್ಲಾ ಸದ್ಭಕ್ತರು ಸೇರಿಕೊಂಡು ಇಲ್ಲ ಇಲ್ಲಿ ಒಂದು ಗಾರ್ಡನ್ ಜಾಗದಲ್ಲಿ ಒಂದು ಸಣ್ಣ ಗುಡಿಯನ್ನು ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ವಿಚಾರ ಮಾಡಿ, ಎಲ್ಲರೂ ಸಹಿತ ತಮ್ಮ ತಮ್ಮ ಕಿರುಕಾಣಿಕೆಯನ್ನು ಸಲ್ಲಿಸಿ ಒಂದು ಕಟ್ಟಿಯನ್ನು ಕಟ್ಟದು. ಮೊದಲು ಕೇವಲ ಒಂದು ಕಟ್ಟಿ ಕಟ್ಟದಾಯ್ತು, ದೊಡ್ಡದಾಗಿರ್ತಕ್ಕಂಥ ಕಟ್ಟಿ ಕಟ್ಟಿ ಆ ಕಟ್ಟಿ ಮೇಲೆ ಆ ಆಂಜನೇಯ ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲಿಂದ ದಿನದಿಂದ ದಿನಕ್ಕೆ ಅದನ್ನು ದೇವಸ್ಥಾನದ ರೂಪದಲ್ಲಿ ಗರ್ಭಗುಡಿಯನ್ನ ಮಾಡಿ, ಗರ್ಭಗುಡಿಯಲ್ಲಿ ಈ ಒಂದು ಚಿಕ್ಕ ಮೂರ್ತಿ ಬೇಡ ಅನ್ನುವಂತ ನಿಟ್ಟಿನಲ್ಲಿ ದಂತಾಪುರ ಗ್ರಾಮಕ್ಕೆ ಹೋಗಿ ಒಂದು ಮೂರ್ತಿಯನ್ನು ಮಾಡಲಿಕ್ಕೆ ಹೇಳಿದಾಗ ಉತ್ತಮವಾದಂತಹ ಮೂರ್ತಿ, ದಯವಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಅವರ ಮೂರ್ತಿಯನ್ನು ನೋಡಿದ್ರೆ ನಮ್ಮ ಎಲ್ಲಾ ಪಾಪಗಳ ಪರಿಹಾರ ಆಗ್ತವೆ ಅಂತ ಒಂದು ಅದ್ಭುತವಾದಂತಹ ಮೂರ್ತಿಯನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಬೇರೆ ಕಡೆ ಮೂರ್ತಿಗಿಂತಲೂ ನಮ್ಮ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಯನ್ನು ದರ್ಶನ ಮಾಡಿಕೊಂಡ್ರೆ ನಿಜವಾಗಿಯೂ ಸಹಿತ ಬಹಳ ಆತ್ಮಕ್ಕೆ ತೃಪ್ತಿ ಆಗ್ತದೆ ಅಂತ ಹೇಳಬಹುದು. ಅಂತ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯು ಸಹಿತ ಮಾನ್ಯ ದಾಸಬಾಳ ಶ್ರೀ ಅವರ ಅಮೃತಾಸ್ತ್ರದಿಂದ ನೆರವೇರಿತು ಮತ್ತು ಈ ಒಂದು ಕಾಲೋನಿ ಎಲ್ಲಾ ಸದ್ಭಕ್ತರ ಸಹಕಾರದಿಂದ ನೆರವೇರಿತು.
ಅದೊಂದೇ ಸಾಕಾಗ್ಲಿಲ್ಲ, ನನಗೆ ಇಷ್ಟಲಿಂಗ ಬೇಕಾಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ನಮ್ಮ ಈ ಒಂದು ಓಣಿಯಲ್ಲಿರ್ತಕ್ಕಂಥ ಸದ್ಭಕ್ತರು ಬಹಳ ದೂರ ಹೋಗಿ ಲೈನಿಗೆ ನಿಂತು ಸಾಕಷ್ಟು ಕಷ್ಟಪಡ್ತಕ್ಕಂಥ ಮಹಿಳೆಯರನ್ನು ನೋಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಒಂದು ಸದ್ಭಕ್ತರು ಸೇರಿಕೊಂಡು ಇಲ್ಲ ಇದೇ ಭಾಗದಲ್ಲಿ ಒಂದು ಶಿವಲಿಂಗ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಆಯಿತು. ಈ ಶಿವಲಿಂಗ ಪ್ರತಿಷ್ಠಾಪನೆಯು ಸಹಿತ ದಾಸಪಾಲ ಶ್ರೀಯವರ ಆಶೀರ್ವಾದದ ಮೂಲಕನೇ ಆಯಿತು. ವಿಘ್ನಗಳನ್ನ ತಡಿಬೇಕಾದ್ರೆ ವಿಘ್ನೇಶ್ವರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ವಿಘ್ನೇಶ್ವರ್ ಬಂದು ಕುಂತರು. ನೋಡ್ರಿ ಎಷ್ಟು 2017ರಲ್ಲಿ ವಿಘ್ನೇಶ್ವರರು ಸಹಿತ ಬಂದು ಕೂತಿದ್ದಾರೆ. ನಂತರ ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಲಾಯಿತು. ಆ ಹಿಂದಿನ ಭಾಗದಲ್ಲಿ ಜಾಗ ಖಾಲಿ ಆಯಿತು, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ. ಅವಾಗ ಏನೋ ತಿಳಿಯಾರದೆ ಮಾಡಿದೀವಿ. ಯಾರೋ ನಮ್ಮ ಮಹಾಸ್ವಾಮಿಗಳಂತ ಒಬ್ಬ ಪವಾಡ ಪುರುಷರು ಅವರೆಲ್ಲ ಮಾರ್ಗದರ್ಶನ ಮಾಡಿ ಇಲ್ಲ ನವಗ್ರಹಗಳು ಹಿಂದಿನ ಭಾಗದಲ್ಲಿ ಇರಬಾರ್ದು, ಮುಂದಿನ ಭಾಗದಲ್ಲಿ ಇರಬೇಕು ಅಂತಂದ್ರೆ ಇದೇ ವರ್ಷ ಕೇವಲ ಸಂಕಲ್ಪ ಮಾಡಿಕೊಂಡಿವೋ ಇಲ್ಲೋ ಇದೇ ವರ್ಷ ಮುಂದಿನ ಭಾಗದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಯಿತು. ಇದೆ ನಮ್ಮ ಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇಲ್ಲ. ಇಡೀ ಯಾದಗಿರಿ ಸ್ಟೇಷನ್ ಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇಲ್ಲ. ಕೇವಲ ಲಕ್ಷ್ಮೀನಗರಕ್ಕೆ ಹೋಗ್ಬೇಕು ನಾವು ಲಕ್ಷ್ಮೀ ದೇವಸ್ಥಾನ ದರ್ಶನ ತಗೊಳ್ಬೇಕಾದ್ರೆ. ಕಾರ್ತಿಕೋತ್ಸವಕ್ಕೆ ಶಂಕುಸ್ಥಾಪನ ಆದ್ರೂ ಆಗ್ಲಿ ಅಂತ ನಾವೇನು ದೊಡ್ಡ ಪ್ರಮಾಣದ ಗುಡಿಯನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ದೇವರ ದರ್ಶನಕ್ಕಾಗಿ ನಮ್ಮ ಆತ್ಮತೃಪ್ತಿಗಾಗಿ ಚಿಕ್ಕ ಮೂರ್ತಿ ಆದರೂ ಪರವಾಗಿಲ್ಲ, ಒಂದು ಲಕ್ಷ್ಮೀ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ಅನುಗ್ರಹವನ್ನು ಎಲ್ಲರೂ ಪಡಿಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ತಾವು ಸಹಿತ ಸಹಕರಿಸ್ತೀರಿ. ಶ್ರೀಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ. ನಗರಸಭೆ ಇನ್ನೊಂದು ಮೈಕ್ ಇತ್ತಲ್ಲಪ್ಪ, ಇನ್ನೊಂದು ಮೈಕ್ ಎಲ್ಲದ ಕಡಿಮೆ ಆದ್ಮೇಲೆ ಹೋದ ವರ್ಷ ಅದ್ದೂರಿಯಾಗಿ ಈ ಲಕ್ಷ ದೀಪೋತ್ಸವ ಈ ಒಂದು ದೇವಸ್ಥಾನ ಆವರಣದಲ್ಲಿ ನಡೆದಿತ್ತು. ಅವತ್ತು 2 ವರ್ಷ ಮನೆಗಿದ್ದಂತವ್ರೆಲ್ಲ ಹೊರಗೆ ಬಂದು ಏನೋ ಒಂದು ಡ್ಯಾಮ್ನಾಗಿಂದ ಹೊರಗೆ ಬಂದಂಗೆ ಬಂದು ಎಲ್ಲರೂ ದೀಪೋತ್ಸವ ಮಾಡಿದ್ರಿ. ಅದೇ ರೀತಿ ಈ ವರ್ಷ ಕೂಡ ಇಲ್ಲೆಲ್ಲರೂ ನೆರೆದು ದೀಪೋತ್ಸವನ್ನ ಮಾಡ್ತಾ ಇರೋದು ನೋಡಿದ್ರೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡಿಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮಗಳು ನಡೆಯೋದ್ರಿಂದ ನಮ್ಮಲ್ಲಿ ಒಂದು ಏಕತೆ ಮತ್ತೆ ಧಾರ್ಮಿಕತೆ ಒಳ್ಳೆಯ ಭಾವನೆಗಳು ಬೆಳೀತವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ತಿಳಿದ ನಾ ಇಷ್ಟು ಹೇಳಿ ಏನೋ ನನ್ನ ಪುಣ್ಯದ ಫಲ ಈ ನಗರದ ಸತ್ಕೀರ್ತಿ ಸದ್ಗುಣ ಸದಾಚಾರವನ್ನು ಕೊಳ್ಳಿ ಬಂಜೆ ಎಂಬುವಂತ ಶಬ್ದವನ್ನ ಜ್ಞಾನಿಗಳಾಗಲಿ ರೋಗ ನಿವಾರಣೆ ಆಗಲಿ ಕರೋನಾ ಅಂತಕ್ಕಂಥ ತಡವೇ ಬಂದಿದೆ, ಚಾನ್ಸಸ್ ಆಫ್ ತಡವೆ ಅಂತೇಳಿ ಅದಕ್ಕೆ ತಾವ್ಯಾರು ಎಲ್ಲರೂ ಶಾಲೆ ಕಲಿತ ಹೆಣ್ಮಕ್ಳೇ ಇದ್ದೀರಿ. ನಮ್ಮ ಮಠಕ್ಕೆ ಹೆಣ್ಮಕ್ಳ ಸಂಖ್ಯೆ ಬಹಳ. ಮಕ್ಕಳ ಕೈಯಾಗಿ ಕುಂತಾಗಿ 2 ಅಕ್ಷರ ರಟಾಯಿಕ್ ಅಂತ ಕಲಿಸಿರಿ ದೊಡ್ಡ ಶಕ್ತಿ. ನಾವೊಂದು ಸಣ್ಣದೊಂದು ಕತಿ ಹೇಳಿ 3 ಬೇಡ 4 ನಿಮಿಷ ಆಗ್ತದ ಬೇಕಾಗ್ಯದ. ಅವಡು ಗ್ರಹ ಅಂತ ಬರಿಬೇಕಂದ್ರ ಜ್ಞಾನ ಹೋಗಂಗಿಲ್ಲ. ಇದು ಅರ್ಲಿ ಮುದ್ದಿ ಇವತ್ತನ ಮೋಟಿವೇಶನ್ ಅಭಿಪ್ರಾಯ. ನಮ್ಮವ್ವ ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಹಿಂಗ್ ಮಾಡಿ ಹಂಗ್ ಮಾಡ್ತಾಳ. ನಮ್ಮವ್ವ ಅದಾದ್ಮೇಲೆ ರೊಟ್ಟಿ ಮಾಡ್ತಾಳ. ರೊಟ್ಟಿ ಅಂದ್ರೆ ಎಂತ ರೊಟ್ಟಿ ಮಾಡ್ತಾಳ. ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಮಾರುತೇಶ್ವರ ಹಾಗೂ ಶ್ರೀಶೈಲ ಚನ್ನಮಲ್ಲಿಕಾರ್ಜುನರ ಅಡಿದಾವರಿಗೆ ಹಣೆ ಮೆಳೆದು ನಿರ್ವಿಘ್ನ ಕಾರಕನಾಗಿರ್ತಕ್ಕಂಥ ವಿಘ್ನೇಶನನ್ನ ಪ್ರಥಮದಲ್ಲಿ ನೆನೆದು ಈ ಒಂದು ಸತತವಾಗಿ 9 ವರ್ಷಗಳ ನಿರಂತರವಾಗಿ ಸಹಸ್ರ ದೀಪೋತ್ಸವ ಕಾರ್ತಿಕ ಮಾಸದ ನಿಮಿತ್ತವಾಗಿ ಕೃಷ್ಣ ಪಕ್ಷ ಚತುರ್ದಶಿ ದಿನದ ಹಮ್ಮಿಕೊಂಡು ಬಂದಿರತಕ್ಕಂಥ ಈ ಒಂದು ವಿನಾಯಕ ನಗರದ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಮಹಾಪ್ರಸಾದ ದಾಸೋಹ ತನುಮನ ಧನದಿಂದ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ವೇದಿಕೆಯ ಮೂಲಕ ಧಾರ್ಮಿಕ ಸಂದೇಶವನ್ನ ಸಾರಲು ಆಯಾ ಭಾಗದ ಆಯಾ ಕ್ಷೇತ್ರದ ಅನುಭವಿಗಳನ್ನ ದಾನಿಗಳನ್ನ ಈ ವೇದಿಕೆ ಮೇಲೆ ಸೇರಿಸುವುದು ಔಚಿತ್ಯಪೂರ್ಣ. ಈ ಒಂದು ಸಮಿತಿಯ ಆತ್ಮದಲ್ಲಿ ನೆಲೆಗೊಂಡಿರುವ ಸದಾಶಿವ ಚೇತನಕ್ಕೆ ಅನಂತ ಶರಣಾರ್ಥಿಗಳು. ಆ ರೂಮಿನೊಳಗ ನೋಡಿ ಅಲ್ಲಿ ಪ್ರಣತಿಗಳ ದೀಪಗಳನ್ನ ಹಚ್ಚಾರೋ ಏನೋ ತಮ್ಮ ಭಾರತೀಯ ಸಂಪ್ರದಾಯವನ್ನ ಭಾರತೀಯ ಪರಂಪರೆಯನ್ನ ನಮ್ಮ ಧರ್ಮದೊಳಗೆ ಸೇರಿಸ್ತಾರೇನಂತ ನಮ್ಮ ಭಾರತೀಯರು ಇರುವಂತ ರೂಮಿನೊಳಗ ಬಂದು ಇವುಗಳನ್ನ ಸರ್ಚ್ ಮಾಡ್ಲಿಕ್ಕೆ. ಅದು ನಮ್ಮ ದೇಶ ಸಾಗರದಿಂದ ಆಚೆ ಹೋಗಿರ್ತಕ್ಕಂಥ ದೇಶ. ದೀಪ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತದ. ಸಮಗ್ರವಾಗಿ 8 ವರ್ಷ ಹೇಳಿದ್ದೇವೆ. ಈಗ ನನಗೆ ಸಮಯದ ಅಭಾವದ. ಆಮೇಲೆ ಕಲೆಯನ್ನ ಚಿಕ್ಕ ಮಕ್ಕಳ ಕಲೆಯನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಭರತನಾಟ್ಯ
ನಾನು ಗದಗ ಆಶ್ರಮದಲ್ಲಿದ್ದಾಗ ಭರತನಾಟ್ಯಕರನಾಗಿದ್ದೆ. ನಾಟಕವನ್ನ ಮಾಡಿದ್ದೇನೆ. ನಾ ಡಿಗ್ರಿ ಕಲಿಯ ಕುಮಾರೇಶ್ವರ ನಾಟ್ಯ ಸಂಘದೊಳಗ ಗದಗ ಆಶ್ರಮದೊಳಗ ಎಲ್ಲಾ ಪಾಠಗಳನ್ನ ಮಾಡಿದ್ದೀನಿ. ಹೇಳಿನಿ ನಿಮ್ಮ ಜೊತೆ. ಡಿಗ್ರಿ ಕಲ್ಕೊಂಡ ಪಾಠಗಳನ್ನ, ಭರತನಾಟ್ಯಗಳನ್ನ, ಸಂಗೀತವನ್ನ ಕಲಿತು ಬಂದಿದ್ದೇನೆ. ಈ ಪುಣ್ಯಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತುನುಮರ ದನವನ್ನ ಸೇವೆ ಸಲ್ಲಿಸಿ ಆ ದಿನದಲ್ಲಿ ನಿಮಗೆ ಹೇಳೋದಿಷ್ಟೇ, ಹೆಣ್ಣು ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ಪೂರ್ವದೊಳಗ ಒಂದು ಗಂಟೆ ಕೊಡ್ರಿ. ನಮ್ಮ ಭಾರತೀಯ ಜ್ಞಾನದ ಸಂಕೇತದ ಗಂಟೆ. ದೇವರ ಗುಡಿ ಮಂದಿ ಯಾಕೆ ಗಂಟೆ ಕಟ್ಟಿವಿ? ದೇವರಿಗೆ ನಿದ್ದೆ ಬಂದಿಲ್ಲ. ಸಂಸಾರದ ತಾಕಲಾಟದೊಳಗ, ಜಂಜಾಟದೊಳಗ ಆಸೆ ಅಮಿಷಗಳನ್ನ ಕಟ್ಟಿಕೊಂಡು ನಮ್ಮ ಮನಸ್ಸು ಏನಾಗ್ಯದ, ಚಿತ್ತ ಎತ್ತಬೇಕಂತ ಉರಿಯುವಂತ ಹುರಿಗೆ ಎತ್ತಾಗ ಮುಖ ಅದಂತ ನೋಡ್ಲಿಕ್ಕೆ ಆಗ್ತದ? ಹರಿಯುವ ಮಳೆ, ಹನಿಯ ನೀರು, ಜಲಗಳಿಗೆ ಮುಖ ಎಂತಾಗಂತ ಹೇಳಿಕ್ ಆಗ್ತದ? ಅದಕ್ಕೆ ದೆಸೆಗೆಟ್ಟು ಹೋಗಿರುವ ನಮ್ಮ ಚಿತ್ತವನ್ನ ನಿವೃತ್ತಿ ಮಾಡೋದಕ್ಕಾಗಿ ದೇವರ ಗುಡಿಗೆ ಗಂಟಿ ಬಾರಿಸಿ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ದೇವರನ್ನ ನಮಸ್ಕಾರ ಮಾಡುವಂತ ನಿಮಗ ನೀವ ಗಂಟಿ ಕಟ್ಕೊಂಡಿರಿ. ಹನುಮಪ್ಪಗ ಶ್ರೀಶೈಲ ಮಲ್ಲಯ್ಯ ಕಟ್ಟಿಲ್ಲ. ನೀ ಏನೋ ಮಾಡಿದ್ರು ಮಾನವ, ನಿನಗಾಗಿ ನೀ ಮಾಡಿಕೊಂಡಿದಿ. ದೇವರಿಗಾಗಿ ನೀ ಮಾಡಿಲ್ಲ. ನಿನಗಾಗಿ ನೀನು ನಿನ್ನ ಮನಸ್ಸನ್ನ, ನಿನಗಾಗಿ ನಿನ್ನ ಮನಸ್ಸನ್ನ ಬಂಧು ಬಾಂಧವರನ್ನ ಸೇರೋದಕ್ಕಾಗಿ, ವೃತ್ತಿ ಬಂಧುಗಳನ್ನ ಕೂಡಿಸಿಕೊಳ್ಳೋದಕ್ಕಾಗಿ ಅಮಾವಾಸ್ಯೆ ಹುಣಿವೆ ದಿನ, ಸೋಮವಾರ, ಮಂಗಳವಾರ ನಿನಗೆ ಬೇಕಾಗಿರ್ತಕ್ಕಂಥ ವಾರಗಳನ್ನ ಇಟ್ಟುಕೊಂಡು ಮಾರುತಿ, ಬಸವಣ್ಣ, ಮಲ್ಲಯ್ಯ ದೇವಿ ಗುಡಿಯಲ್ಲಿ ಕುಂತು ಶುದ್ಧ ಮನಸ್ಸಿನಿಂದ ವಿವಿಧ ಕಾಯಕದಲ್ಲಿ ತೊಡಗಿ ಸಮಯ ಸಿಕ್ಕಾಗ ಬಂದು ನೀವೆಲ್ಲರೂ ಸೇರಿಕೊಂಡು 4 ಗೋಡೆಯ ಮಧ್ಯದಲ್ಲಿ ದೇವರೆಂಬತಕ್ಕಂಥ ಒಂದು ಪ್ರತಿಮೆಯನ್ನು ಸ್ಥಾಪಿಸಿ ನಮ್ಮ ಉದ್ಯೋಗದಲ್ಲಿ, ನಮ್ಮ ಜಾತಿಯಲ್ಲಿ, ನಮ್ಮ ವೈಶಿಷ್ಟ್ಯವಾದಂತ ಉದ್ಯೋಗದಲ್ಲಿ, ನಮ್ಮ ವೈಶಿಷ್ಟ್ಯವಾಗಿರ್ತಕ್ಕಂಥ ಹಣ ಆಡಂಬರದಲ್ಲಿ, ನಮ್ಮ ಮನೆಯಲ್ಲಿ ಮಾನವ ಪಶುವಾಗಿ ಬದುಕುವುದು ಬೇಡ. ಮಾನವ ಸಂಘಜೀವಿ. ಈ ಮಾನವನಿಗೆ ಏನಾದರೂ ಸಮಾಜದಲ್ಲಿ ಬೆರೆತುಕೊಂಡು ಸೋದರತ್ವ ಮನೋಭಾವನೆಯಿಂದ ಬದುಕಲಿ ಅನ್ನೋದಕ್ಕಾಗಿ ದೇವರ ಗುಡಿಯನ್ನು ನಮ್ಮ ಹಿರಿಯರು ಕೊಟ್ಟರೆ ಹೊರತು, ಗುಡಿ ಒಳಗ ನೀನಾಗಿ ಕುಂತು ದೇವರನ್ನ ಸ್ಥಾಪನೆ ಮಾಡಿದಾಗ ನಿನ್ನ ಶ್ರದ್ಧೆ, ನೀನಿರ್ತಕ್ಕಂಥ ಭಕ್ತಿ, ನೀನು ಕೊಡುವಂತ ಸೋಡೋಪಚಾರದ ಮಂತ್ರ, ನೀನು ಕೊಡುವಂತ ಮಂತ್ರಾಕ್ಷತೆ, ನೀನು ನೀಡುವಂತ ಪಂಚಾಮೃತದಿಂದ ದೇವರಿಗೆ ಅದ್ಭುತವಾದ ಶಕ್ತಿ ಬರ್ತಾ ಇದೆ. ನೀನು ಮಾಡಿದ ದೇವರು ನಿನ್ನನ್ನು ತಲೆಬಾಗಿಸಿ ನಿನಗೆ ವರ ಕೊಡ್ತಾನಂದ್ರ ಮಣ್ಣಿನಕ್ಕಿಂತ ಮಡಿಕೆ ಮೊದಲಲ್ಲ, ಮಣ್ಣಿಗೆ ಮಡಿಕೆ ಹೊರತು ಏನು. ಯಾರು ಮನಿ ಒಳಗ ಟಿವಿ ಸ್ಟಾರ್ಟ್ ಮಾಡಬೇಡ್ರಿ. ಆ ಜೀವನದ ಹಲವು ಧಾರಾವಾಹಿಗಳು ದಾರಿ ಸರಳಿ ಇಡ್ಸಂಗಿಲ್ಲ ಕಟ್ಟ್ಯಾರ ನಮಗೆ. ಅರ್ಥ ಆಯ್ತಿಲ್ಲ? ಅದಕ್ಕೆ ಇಲ್ಲಿಗೆ ಕರೆಸಿ ಪ್ರತಿ ವರ್ಷ ದೀಪ ಅಂದ್ರೆ ಯಾರು? ಹೆಣ್ಣು ಮಗಳೇ ದೀಪ. ಮುಂಜಾನೆ ದೀಪ ಹಚ್ಚೋರು ಹೆಣ್ಣು ಮಕ್ಕಳೇ. ನಿಮ್ಮಲ್ಲಿ ಸಂಪ್ರದಾಯ ಹೆಂಗೈತನ? ನಮ್ಮಲ್ಲಿ ಸಂಪ್ರದಾಯ ವೀರಶೈವ ಸಮಾಜದೊಳಗಿರುವಂತದ್ದು. ನಮ್ಮನಾಗ್ಲಿ ಗಂಡನಾಗ್ಲಿ ಜಳಕ ಮಾಡಿದ ಕೂಡ ದೇವ್ರ ಮಣಿ ಒಳಗ ಹೆಣ್ಣು ಮಕ್ಕಳು ಚಾಪಿ ಹಾಸಿ ಮುಂದೊಂದು ಮಣಿ ಇಟ್ಟು ವಿಭೂತಿ, ಒಂದು ತಂಬಿಗೆ ನೀರು, ತೊಡೆದಾಗ ತಂಬಿಗೆ ನೀರು ಕೊಂಡು ಆಮೇಲೆ ಅದ್ರ ಮ್ಯಾಗ 2 ಊದಿನ ಕಡ್ಡಿ ಹಚ್ಚಿಡುವಂತ ಸಂಪ್ರದಾಯ ಇನ್ನೂ ನಮ್ಮ ಕಡೆ ಅದ. ಭಕ್ತರಲ್ಲಿ ಮಾಡಿದ್ರೆ ಅದರಲ್ಲಿ ಈ ಒಂದು ಕಾರ್ಯಕ್ರಮದ ರಿಲೇಯನ್ನು ಕೊಡ್ತಾ ಇದ್ದಾರೆ ಸಂಪಾದಕರಾಗಿರ್ತಕ್ಕಂಥ ವೈಜನಾಥ್ ಹಿರೇಮಠ್ ಸರ್ ಅವರು ಮತ್ತು ಅವರ ತಂಡ. ಸುಮಾರು ಮನುಷ್ಯ गणेशाय
ಗಾಡಿ ಚಾವಿ ನನ್ನ ಜೇಬ್ನಾಗ ಇರ್ತದೆ, ಯಾವಾಗ ಬೇಕಾದ್ರೂ ತಗೋಬಹುದು. ಕಾರ್ಯಕ್ರಮ ಮಾಡಿ ನಾಳೆ ಕೊಡ್ತಕೊಂಡು ತಗೊಳ್ಬೇಕು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯೋ ನಾಡು ಪದ ಪದದಲ್ಲೂ ಸಂಚರಿಸೋ. ದೀಪದಿಂದ ನಮ್ಮ ಇಡೀ ಮನೆ ಮಂದಿಗೆ ಒಂದು ಪುಣ್ಯವನ್ನು ಕಟ್ಟಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳುತ್ತಾ, ದಯವಿಟ್ಟು ದೀಪ ಹಚ್ಚಿದವರು ತಕ್ಷಣದಿಂದ ಹೊರಗಡೆ ಬರಬೇಕು. ಹಚ್ಚಬೇಕು, ಹೊರಗಡೆ ಬಂದು ದಾಸೋಹ ಸ್ವೀಕಾರ ಮಾಡಬೇಕು. ನಂತರ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಒಂದು ದೀಪ ಹಚ್ಚಿ ಬೇರೆಯವ್ರಿಗೆ ನೋಡ್ಕೊಂಡು ಕೂಡಬೇಡ್ರಿ ದಯವಿಟ್ಟು. ನೀನವ್ರ ಅಣ್ಣನ ನನ್ನ ಕರೀತಾ ಇದ್ದಾರೆ, ಬರಬೇಕು. ಗಾಡಿ ಚಾವಿ ಯಾರೋ ಗೊತ್ತಿಲ್ಲ, ನಮ್ಮ ಕಡೆ ಇದೆ. ನಾವು ತಿಳಿಬೇಕು, ನೀನನ್ನು ಕೊಟ್ಟಿರೋದು ಯಾರು? ಬೇಗನೆ ಮುಗಿಸ್ಬೇಕು. ಏನ್ ತಗೊಂಡವರು ಬೇಗನೆ ಮುಗಿಸ್ಬೇಕು. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಮಾಡ್ಬೇಕಿದ್ರೆ ಬೇರೆ ಅವಕಾಶ ಇಲ್ಲ. ಕೇವಲ 160 ಪ್ಲೇಟ್ಗಳು ಮಾತ್ರ ಇದ್ದಾವೆ. ಆದ್ದರಿಂದ ನಿಮ್ಮ ಪ್ರಸಾದ ಸ್ವೀಕಾರ ಬೇಗನೆ ಮುಗಿದು ಬೇರೆಯವರು ವ್ಯವಸ್ಥೆ ಮಾಡಿದರು. ದೀಪ ಹಿಡ್ಕೊ ಸರ್, ಯಾರಿಗೂ ಬಿಡಬೇಡ್ರಿ. ಒಂದು ನಿಮಿಷ ಆ ಕಣ್ಣಿಂದ ಬಿಡಬೇಡ್ರಿ ಸರ್.
ಆ ಕಣ್ಣಿಂದ ಯಾರಿಗೂ ಬಿಡ್ಬೇಡ. ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಕುಂದ್ರಿ ಜಲ್ದಿ ಕೂಡ್ರಿ ಮತ್ತೆ ಇದಾಗ್ತದೆ. ಸ್ವಲ್ಪ ಆ ಕಡೆ ಮುಂದಕ್ಕೆ ಫೋಟೋ ತೆಗಿಯಕತ್ತ. ಕೂಡ್ರಿ ನೀವು ಕೂಡ್ರಿ. ಎಲ್ಲಿದೆ ಕೈ ಎತ್ತು. ಸುಮ್ಮನೆ ಕುಂತು ಇರ್ಲಿ ನೀವು ಸಿದ್ದಯ್ಯ ಶಾಲೆಯು ಶಾಲೆ ಮತ್ತು ಆಹಾರದ ವ್ಯವಸ್ಥೆ ಮಾಡಬೇಕು. ಇದ್ರೆ ವೇದಿಕೆ ಹತ್ರ ಬರ್ರಿ. ನೀವು ಮುಂದಕ್ಕೆ ಬರ್ರಿ, ಒಂದೇ ಲೈನಿಂಗ್ ನಿಲ್ರಿ. ಈ ಕಡೆ ಬರ್ರಿ ನೀವು. ಚಂದ ಮಾಡಿರಿ ಸಾಕು. ಇನ್ನೊಂದು ಲಾಸ್ಟ್ ಬರ್ರಿ ಬಸಪ್ಪರ ಮುಂದಕ್ಕೆ ಬರ್ರಿ. ಶಿವಕುಮಾರ್ ಸ್ವಾಮಿ ಬರ್ತಾರೆ ಮುಂದಕ್ಕೆ. ಬರ್ರಿ ಶಾಲ್ಗಳು ಬೀಳ್ತಾವ್ರಿ. ದಿಗಶ್ರೀ ನಗಲ್ಲ ಹಿಂಗ್ ನಗವ. ಪ್ರತ್ಯಕ್ಷ ನಗ ಪ್ರತ್ಯಕ್ಷ ನಗು ತೊಳೆದಾಗುತ್ತಲ್ಲ. ಗುಡ್ ಸೂಪರ್. ತುಂಬಾ ದೊಡ್ಡ ಡ್ಯಾನ್ಸರ್ ಆಗ್ರಿ. ಸಾತ್ವಿಕ ನೋಡು. ಕೆಳಗಡೆ ಕೂಡ ಮೇರೆಗೆ ನಿಲ್ಲದು. ಕೆಳಗಡೆ ಕೂಡ ರೈಟ್
ಲೆಕ್ಕಕ್ಕೆ 200, 3